ಈಗ 8 ಗಂಟೆ ನಮಗೆ ಫೋನ್ ಬಂತು. ಹಿಂಗೆ ನಮ್ಮ ಗಣೇಶ ಮಗ ಹಿಂಗೆ ಆಗೈತೆ ಕವಲೆ ಬಿದ್ದಾನೆ ಅಂತ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ನಾವು ಹುಡ್ಕಕ್ಕೆ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಬಂತು, ವ್ಯಾನೆಲ್ಲ ಬಂದಿತ್ತು, ಪೊಲೀಸ್ ವ್ಯಾನೆಲ್ಲ ಬಂದಿತ್ತು, ಚಿತ್ತಕಾರೆಲ್ಲ ಬಂದಿತ್ತು. ಅಲ್ಲೆಲ್ಲ ಹುಡುಕರ್ಸಾಗ ಸಿಗಲಿಲ್ಲ. ಆಮೇಲೆ ಕೆರೆಗೆ ಹೋದ್ವಿ, ಕೆರೆಗೆ ಸಿಗಲಿಲ್ಲ. ಆಮೇಲೆ ಒಂದು 12-1 ಗಂಟೆಗೆ ಸಿಕ್ತು ಅಂತ ಬಂತು. ಸಿಕ್ತಾಗ ನಮ್ಮ ಬಾಡಿ ತಗೊಬಂದು ಇಲ್ಲಿ ಬಿಟ್ವಿ. ಅದು ಇನ್ನೊಂದಪ್ಪ ಹೇಳೋದಂದರೆ ಮಲ್ಲೆಹಬ್ಬದಲ್ಲಿ ಜನತೆಗೆ ಯಾರೇ ಹುಡುಗ ಬರಲಿ ದಯವಿಟ್ಟು ಅವ್ರನ್ನ ಹಿಡ್ದು ಅಲ್ಲಿ ನಿಲ್ಲಿಸಿ ಅವ್ರ ಅಪ್ಪಮ್ಮಗೆ ಫೋನ್ ಮಾಡಿ ದಯವಿಟ್ಟು ಕಳಿಸ್ಕೊಟ್ರಿ. ಯಾವ ಮಕ್ಳಿಗೂ ಸ್ನಾನ ಮಾಡೋಕ್ಕೆ ಬಿಡಬೇಡ್ರಿ. ಮಲ್ಲೆಹಬ್ಬ ಯುವಕರಿಗೆಲ್ಲ ಮತ್ತು ಜನತೆಗೆ ನಾವು ಎಷ್ಟೇ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಡೌಟು ಹುಡುಗರು ಅಂತ ಹೇಳ್ತಾರೆ, ಇವ್ರ ಅಪ್ಪಮ್ಮ ಅಂತ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ. ನಾವು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು. ಇಲ್ಲಿದ್ದ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಇಲ್ಲಿ ಸ್ನಾನ ಮಾಡ್ತಿದ್ದ, ಇಲ್ಲಿ ಕರ್ಕೊಬಂದ್ವಿ ಅಂತ ಅವ್ರು ಹೇಳ್ತಾರೆ. ಇವ್ರ ಅಪ್ಪಮ್ಮ ಹೇಳ್ತಾರೆ ಇದು ಮಾತಂತ ಹೇಳ್ತಾವ್ರೆ. ನಮಗಂತೂ ಗೊತ್ತಿಲ್ಲ. ಅಲ್ಲಿ ಆ ಹುಡುಗ್ರು ಮಾತ್ರ ಗೊತ್ತು, ಅದೇನು ನಡೀತು ಏನು ಬಿಡುತ್ತೋ ಆ ಹುಡುಗ್ರು ಮಾತ್ರ ಕುದುರುತ್ತೆ. ಆದರೆ ಜನತೆಗಳಿಗೆ ನಮಗೇನು ಗೊತ್ತಿಲ್ಲ. ಅಲ್ಲಿ ಹುಡುಗ್ರು ಗೊತ್ತು, ಅವತ್ತು ಅಪ್ಪಮ್ಮಂಗೆ ಗೊತ್ತು. ಅವ್ರ ಅಪ್ಪಮ್ಮ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ. ಆಮೇಲೆ ಇವತ್ತು ನಾಗರಾಜ್ ಅವರೆಲ್ಲ ಹೋಗಿ ಕೇಳಿದಾಗ ಅವ್ರ ಸಂಘಟ ಏನು ತಿಳಿಸ್ಕೊ ಸ್ಟೇಷನ್ ಕಂಪ್ಲೇಂಟ್ ಅಂದಾಗ ಅವ್ರು ಬಾಯ್ಬಿಟ್ಟಾರಂತೆ. ಅಷ್ಟು ಮಾತ್ರ ನಮಗೆ ಗೊತ್ತಿರೋ ಅಷ್ಟೇ. ಡೌಟ್ ಏನು ಸರ್, ಇಲ್ಲಿ ಮಕ್ಳು ಮಾತ್ರ ಗೊತ್ತಿರುತ್ತೆ. ಆ ಮಕ್ಳುಗಳು ಸತ್ಯಾಂಶ ಬಿಟ್ಟರೆ ಮಕ್ಕಳು ಚಪ್ಪಲೆ ಬಿಟ್ಟಿರಂತೆ. ಅದು ತನಿಖೆ ಮಾಡೋದು ಗೊತ್ತಾಗುತ್ತೆ ಅಷ್ಟೇ. ನಮಗೆ ಅವರು ತಪ್ಪು ಅಂದರೆ ನಾವು ಇವ್ರು ತಪ್ಪು ಅಂತ ಹೇಳಲ್ಲ. ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಸರ್. ಈಗ 8 ಗಂಟೆ ನಮಗೆ ಫೋನ್ ಬಂತು. ಹಿಂಗೆ ನಮ್ಮ ಗಣೇಶ ಮಗ ಹಿಂಗೆ ಆಗೈತೆ ಕವಲೆ ಬಿದ್ದಾನೆ ಅಂತ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ನಾವು ಹುಡ್ಕಕ್ಕೆ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಬಂತು, ವ್ಯಾನೆಲ್ಲ ಬಂದಿತ್ತು, ಪೊಲೀಸ್ ವ್ಯಾನೆಲ್ಲ ಬಂದಿತ್ತು, ಚಿತ್ತಕಾರೆಲ್ಲ ಬಂದಿತ್ತು. ಅಲ್ಲೆಲ್ಲ ಹುಡುಕರ್ಸಾಗ ಸಿಗಲಿಲ್ಲ. ಆಮೇಲೆ ಕೆರೆಗೆ ಹೋದ್ವಿ, ಕೆರೆಗೆ ಸಿಗಲಿಲ್ಲ. ಆಮೇಲೆ ಒಂದು 12-1 ಗಂಟೆಗೆ ಸಿಕ್ತು ಅಂತ ಬಂತು. ಸಿಕ್ತಾಗ ನಮ್ಮ ಬಾಡಿ ತಗೊಬಂದು ಇಲ್ಲಿ ಬಿಟ್ವಿ. ಅದು ಇನ್ನೊಂದಪ್ಪ ಹೇಳೋದಂದರೆ ಮಲ್ಲೆಹಬ್ಬದಲ್ಲಿ ಜನತೆಗೆ ಯಾರೇ ಹುಡುಗ ಬರಲಿ ದಯವಿಟ್ಟು ಅವ್ರನ್ನ ಹಿಡ್ದು ಅಲ್ಲಿ ನಿಲ್ಲಿಸಿ ಅವ್ರ ಅಪ್ಪಮ್ಮಗೆ ಫೋನ್ ಮಾಡಿ ದಯವಿಟ್ಟು ಕಳಿಸ್ಕೊಟ್ರಿ. ಯಾವ ಮಕ್ಳಿಗೂ ಸ್ನಾನ ಮಾಡೋಕ್ಕೆ ಬಿಡಬೇಡ್ರಿ. ಮಲ್ಲೆಹಬ್ಬ ಯುವಕರಿಗೆಲ್ಲ ಮತ್ತು ಜನತೆಗೆ ನಾವು ಎಷ್ಟೇ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಡೌಟು ಹುಡುಗರು ಅಂತ ಹೇಳ್ತಾರೆ, ಇವ್ರ ಅಪ್ಪಮ್ಮ ಅಂತ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ. ನಾವು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು. ಇಲ್ಲಿದ್ದ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಇಲ್ಲಿ ಸ್ನಾನ ಮಾಡ್ತಿದ್ದ, ಇಲ್ಲಿ ಕರ್ಕೊಬಂದ್ವಿ ಅಂತ ಅವ್ರು ಹೇಳ್ತಾರೆ. ಇವ್ರ ಅಪ್ಪಮ್ಮ ಹೇಳ್ತಾರೆ ಇದು ಮಾತಂತ ಹೇಳ್ತಾವ್ರೆ. ನಮಗಂತೂ ಗೊತ್ತಿಲ್ಲ. ಅಲ್ಲಿ ಆ ಹುಡುಗ್ರು ಮಾತ್ರ ಗೊತ್ತು, ಅದೇನು ನಡೀತು ಏನು ಬಿಡುತ್ತೋ ಆ ಹುಡುಗ್ರು ಮಾತ್ರ ಕುದುರುತ್ತೆ. ಆದರೆ ಜನತೆಗಳಿಗೆ ನಮಗೇನು ಗೊತ್ತಿಲ್ಲ. ಅಲ್ಲಿ ಹುಡುಗ್ರು ಗೊತ್ತು, ಅವತ್ತು ಅಪ್ಪಮ್ಮಂಗೆ ಗೊತ್ತು. ಅವ್ರ ಅಪ್ಪಮ್ಮ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ. ಆಮೇಲೆ ಇವತ್ತು ನಾಗರಾಜ್ ಅವರೆಲ್ಲ ಹೋಗಿ ಕೇಳಿದಾಗ ಅವ್ರ ಸಂಘಟ ಏನು ತಿಳಿಸ್ಕೊ ಸ್ಟೇಷನ್ ಕಂಪ್ಲೇಂಟ್ ಅಂದಾಗ ಅವ್ರು ಬಾಯ್ಬಿಟ್ಟಾರಂತೆ. ಅಷ್ಟು ಮಾತ್ರ ನಮಗೆ ಗೊತ್ತಿರೋ ಅಷ್ಟೇ. ಡೌಟ್ ಏನು ಸರ್, ಇಲ್ಲಿ ಮಕ್ಳು ಮಾತ್ರ ಗೊತ್ತಿರುತ್ತೆ. ಆ ಮಕ್ಳುಗಳು ಸತ್ಯಾಂಶ ಬಿಟ್ಟರೆ ಮಕ್ಕಳು ಚಪ್ಪಲೆ ಬಿಟ್ಟಿರಂತೆ. ಅದು ತನಿಖೆ ಮಾಡೋದು ಗೊತ್ತಾಗುತ್ತೆ ಅಷ್ಟೇ. ನಮಗೆ ಅವರು ತಪ್ಪು ಅಂದರೆ ನಾವು ಇವ್ರು ತಪ್ಪು ಅಂತ ಹೇಳಲ್ಲ. ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಸರ್. ಈಗ 8 ಗಂಟೆ ನಮಗೆ ಫೋನ್ ಬಂತು. ಹಿಂಗೆ ನಮ್ಮ ಗಣೇಶ ಮಗ ಹಿಂಗೆ ಆಗೈತೆ ಕವಲೆ ಬಿದ್ದಾನೆ ಅಂತ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ನಾವು ಹುಡ್ಕಕ್ಕೆ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಬಂತು, ವ್ಯಾನೆಲ್ಲ ಬಂದಿತ್ತು, ಪೊಲೀಸ್ ವ್ಯಾನೆಲ್ಲ ಬಂದಿತ್ತು, ಚಿತ್ತಕಾರೆಲ್ಲ ಬಂದಿತ್ತು. ಅಲ್ಲೆಲ್ಲ ಹುಡುಕರ್ಸಾಗ ಸಿಗಲಿಲ್ಲ. ಆಮೇಲೆ ಕೆರೆಗೆ ಹೋದ್ವಿ, ಕೆರೆಗೆ ಸಿಗಲಿಲ್ಲ. ಆಮೇಲೆ ಒಂದು 12-1 ಗಂಟೆಗೆ ಸಿಕ್ತು ಅಂತ ಬಂತು. ಸಿಕ್ತಾಗ ನಮ್ಮ ಬಾಡಿ ತಗೊಬಂದು ಇಲ್ಲಿ ಬಿಟ್ವಿ. ಅದು ಇನ್ನೊಂದಪ್ಪ ಹೇಳೋದಂದರೆ ಮಲ್ಲೆಹಬ್ಬದಲ್ಲಿ ಜನತೆಗೆ ಯಾರೇ ಹುಡುಗ ಬರಲಿ ದಯವಿಟ್ಟು ಅವ್ರನ್ನ ಹಿಡ್ದು ಅಲ್ಲಿ ನಿಲ್ಲಿಸಿ ಅವ್ರ ಅಪ್ಪಮ್ಮಗೆ ಫೋನ್ ಮಾಡಿ ದಯವಿಟ್ಟು ಕಳಿಸ್ಕೊಟ್ರಿ. ಯಾವ ಮಕ್ಳಿಗೂ ಸ್ನಾನ ಮಾಡೋಕ್ಕೆ ಬಿಡಬೇಡ್ರಿ. ಮಲ್ಲೆಹಬ್ಬ ಯುವಕರಿಗೆಲ್ಲ ಮತ್ತು ಜನತೆಗೆ ನಾವು ಎಷ್ಟೇ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಡೌಟು ಹುಡುಗರು ಅಂತ ಹೇಳ್ತಾರೆ, ಇವ್ರ ಅಪ್ಪಮ್ಮ ಅಂತ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ. ನಾವು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು. ಇಲ್ಲಿದ್ದ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಇಲ್ಲಿ ಸ್ನಾನ ಮಾಡ್ತಿದ್ದ, ಇಲ್ಲಿ ಕರ್ಕೊಬಂದ್ವಿ ಅಂತ ಅವ್ರು ಹೇಳ್ತಾರೆ. ಇವ್ರ ಅಪ್ಪಮ್ಮ ಹೇಳ್ತಾರೆ ಇದು ಮಾತಂತ ಹೇಳ್ತಾವ್ರೆ. ನಮಗಂತೂ ಗೊತ್ತಿಲ್ಲ. ಅಲ್ಲಿ ಆ ಹುಡುಗ್ರು ಮಾತ್ರ ಗೊತ್ತು, ಅದೇನು ನಡೀತು ಏನು ಬಿಡುತ್ತೋ ಆ ಹುಡುಗ್ರು ಮಾತ್ರ ಕುದುರುತ್ತೆ. ಆದರೆ ಜನತೆಗಳಿಗೆ ನಮಗೇನು ಗೊತ್ತಿಲ್ಲ. ಅಲ್ಲಿ ಹುಡುಗ್ರು ಗೊತ್ತು, ಅವತ್ತು ಅಪ್ಪಮ್ಮಂಗೆ ಗೊತ್ತು. ಅವ್ರ ಅಪ್ಪಮ್ಮ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ. ಆಮೇಲೆ ಇವತ್ತು ನಾಗರಾಜ್ ಅವರೆಲ್ಲ ಹೋಗಿ ಕೇಳಿದಾಗ ಅವ್ರ ಸಂಘಟ ಏನು ತಿಳಿಸ್ಕೊ ಸ್ಟೇಷನ್ ಕಂಪ್ಲೇಂಟ್ ಅಂದಾಗ ಅವ್ರು ಬಾಯ್ಬಿಟ್ಟಾರಂತೆ. ಅಷ್ಟು ಮಾತ್ರ ನಮಗೆ ಗೊತ್ತಿರೋ ಅಷ್ಟೇ. ಡೌಟ್ ಏನು ಸರ್, ಇಲ್ಲಿ ಮಕ್ಳು ಮಾತ್ರ ಗೊತ್ತಿರುತ್ತೆ. ಆ ಮಕ್ಳುಗಳು ಸತ್ಯಾಂಶ ಬಿಟ್ಟರೆ ಮಕ್ಕಳು ಚಪ್ಪಲೆ ಬಿಟ್ಟಿರಂತೆ. ಅದು ತನಿಖೆ ಮಾಡೋದು ಗೊತ್ತಾಗುತ್ತೆ ಅಷ್ಟೇ. ನಮಗೆ ಅವರು ತಪ್ಪು ಅಂದರೆ ನಾವು ಇವ್ರು ತಪ್ಪು ಅಂತ ಹೇಳಲ್ಲ. ಅದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಸರ್.